ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ದೀಪಾವಳಿ ಹಬ್ಬ, ಎರಡು ಪ್ರಮುಖ ವಿಷಯಗಳು. ಒಂದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಒಂದು ಗೆಲುವು, ಅದು ನಿಮಗೆಲ್ಲ ಗೊತ್ತಾ ಇರ್ತದೆ. ಇನ್ನೊಂದು ಏನಪ್ಪ ಅಂದ್ರೆ, ಮಾನ್ಯ ಪದ್ಮವಿಭೂಷಣ ದೇವಮಾನವ, ನಡೆದಾಡುವ ದೇವಮಾನವ, ಧರ್ಮಾಧಿಕಾರಿಗಳು ಇವರೇನು ಮಾಡ್ಯಾರಪ್ಪ ಅಂದ್ರೆ, ಇವರಿಗೆ ಭಾರತ ರತ್ನ ಪ್ರಶಸ್ತಿ ಇನ್ನೇನು ಸ್ವಲ್ಪ ದಿನದಲ್ಲಿ ಸಿಗ್ತದ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ನಾನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ಕಾರ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಇವ್ರ ಮೇಲೆ ಗಡಿಪಾರಿನ ಆದೇಶ ಇತ್ತು. ಅದರ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಮೇಲೆ FIR ಅಂತಕ್ಕಂಥದ್ದು ದಾಖಲೆ ಆಗಿತ್ತು. ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು. ಅದಕ್ಕಾಗಿ ಇವರನ್ನು ಗಡಿಪಾರ ಮಾಡಬೇಕು, ಇವರನ್ನು ಬಂಧನ ಮಾಡಬೇಕಂತಕ್ಕಂಥ ಬೇರೆ ಬೇರೆ ಮೂಲಗಳಿಂದ ಈ ಒಂದು ಕೆಲಸ ನಡೀತಾ ಇತ್ತು. ಅದರ ಜೊತೆಗೆ ಈ ನಮ್ಮ ಮಿಂಡ್ರಿ ಮೀಡಿಯಾಗಳು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ಗಡಿಪಾರ ಮಾಡಿದ್ರು, ಅಂಜು ಓಡಿ ಹೋದ್ರು. ಅವ್ರ ಕಡೆ ಆ ಶಸ್ತ್ರಾಸ್ತ್ರ ಅದಾವ, ಈ ಶಸ್ತ್ರಾಸ್ತ್ರ ಅದಾವ. ಅದ್ರ ಜೊತೆಗೆ ಈ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಇವನೊಬ್ಬನ ದಂಧೆ ಮಾಡಾಕದಾನ ಅಂತ ತಿಳ್ಕೊಂಡ ಈ ಮಿಂಡ್ರಿ ಮೀಡಿಯಾಗಳು ಏನಪ್ಪ ಅಂದ್ರೆ ಎಣ್ಣೆ ಬೆನ್ನಿ ಹೊಕ್ಕೊಂಡಿದ್ದು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಮಾಡ್ತದಪ್ಪ ಅಂದ್ರೆ, ಅದಕ್ಕೆ ತಡೆಯಾಜ್ಞೆಯನ್ನು ತಗೊಂಡು ಬರ್ತದ. ಆಮೇಲೆ ಈ ಏನು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಇರ್ತಕ್ಕಂಥ FIR ಕೂಡ ತಡೆಯಾಜ್ಞೆಯನ್ನು ತರ್ತದೆ. ಆದ್ರೆ ಈ ತಡೆಯಾಜ್ಞೆ ತಂದಿರತಕ್ಕಂಥದ್ದು ಒಂದು ಅಲ್ಪ ಗೆಲುವತ್ತ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಇಲ್ಲಿ ಈ ಮಿಂಡ್ರಿ ಮೀಡಿಯಾಗಳು ಯಾವುದೇ ಕಾರಣಕ್ಕೆ ಹೆಂಗೆ ಹೋಗ್ಕೊಳಕತ್ತಿದ್ವಲ್ಲ, ಅದೇ ರೀತಿ ಈ ತಡೆ ಆಜ್ಞೆಯ ಬಗ್ಗೆ ಸ್ವಲ್ಪ ಆದರೂ ಕೂಡ ಈ ಮಿಂಡ್ರಿ ಮೀಡಿಯಾಗಳು ತಮ್ಮ ಚಾನೆಲ್ಗಳಲ್ಲಿ ಒಂದು ಬಿತ್ತರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಆದರೂ ಕೂಡ ಸೌಜನ್ಯ ಶಕ್ತಿ, ಧರ್ಮಸ್ಥಳದ ಮಂಜುನಾಥನ ಶಕ್ತಿ, ನನ್ನ ಹಿಂದೂ ಧರ್ಮದ ಮುಕ್ಕೋಟಿ ದೇವಾನುದೇವತೆಗಳ ಶಕ್ತಿ ಇವತ್ತು ಸೌಜನ್ಯ ಹೋರಾಟಗಾರರನ್ನ ಕಾಪಾಡ್ತಾ ಇದೆ ಅಂತಕ್ಕಂಥ ಒಂದು ನಂಬಿಕೆಯ ಮೇರೆಗೆ ಪ್ರಮುಖವಾಗಿರ್ತಕ್ಕಂಥ ವಿಷಯಕ್ಕೆ ಬರಬೇಕಾದ್ರೆ, ನಡೆದಾಡುವ ದೇವಮಾನವ ಮಿಸ್ಟರ್ ವೀರೇಂದ್ರ ಹೆಗಡೆ ಇವನು ಏನು ನನ್ನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನ ಬಲಗೈಯಲ್ಲಿಟ್ಕೊಂಡು ಎಡಗೈಯಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿ, ಬೇರೆ ಧರ್ಮದವನಾದರೂ ಕೂಡ ನನ್ನ ಧರ್ಮವನ್ನು, ನನ್ನ ಧರ್ಮದ ದೇವರನ್ನು ಬಿಸ್ನೆಸ್ಗಾಗಿ ಬಳಸ್ಕೊಂಡು ನನ್ನ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಅನಾಚಾರಗಳು ನಡೆದರೂ ಕೂಡ ಅದರ ಬಗ್ಗೆ ಒಂದು ಮಾತನ್ನು ಕೂಡ ಚಕಾರವನ್ನು ಎತ್ತದ ವ್ಯಕ್ತಿ, ದಲಿತರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವರ ಭೂ ಕಬಳಿಕೆಯನ್ನು ಮಾಡಿ ಸರ್ಕಾರದಿಂದ ಫ್ರೀಯಾಗಿ ಭೂಮಿಯನ್ನು ಪಡ್ಕೊಂಡು ತನ್ನ ಹೆಸರಿಗೆ ಮಾಡ್ಕೊಂಡ, ಸಂಪೂರ್ಣ ಧರ್ಮಸ್ಥಳದ ಆಸ್ತಿಯನ್ನು ತನ್ನ ಕುಟುಂಬದ ಹೆಸರಿಗೆ ಮಾಡ್ಕೊಂಡ, ಅನ್ಯಾಯ ಅತ್ಯಾಚಾರಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅವನ ಸಹೋದರ ಸಂಬಂಧಿಗಳಿಗೆ ಆಶ್ರಯದಾತನಾಗಿರ್ತಕ್ಕಂಥ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರು, ಇವರಿಗೆ ಮೊದಲನೇದಾಗಿ ಪದ್ಮವಿಭೂಷಣ ಹೆಂಗೆ ಸಿಗ್ತ ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಪದ್ಮವಿಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು ಸಮಾಜದ ಸಾಧಕರಿಗೆ ಸಿಗ್ತದೆ. ಆದರೆ ಇವನೊಬ್ಬ ಸಮಾಜದ ಬಾಧಕ, ಸಮಾಜಕ್ಕೆ ಬಾಧಕವಾಗಿರ್ತಕ್ಕಂಥ ವ್ಯಕ್ತಿ. ಇವನಿಗೆ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕ್ಯದ. ಯಾಕೆ ಸಿಕ್ಕ್ಯದಪ್ಪ ಅಂದ್ರೆ, ಧರ್ಮಸ್ಥಳದಲ್ಲಿ ಇಷ್ಟೊಂದು ಅತ್ಯಾಚಾರ, ಅನಾಚಾರಗಳು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಆನೆ ಮಾವುತರು ಎಲ್ಲ ಪ್ರಕರಣಗಳು ಆದರೂ ಕೂಡ ಚಕಾರವನ್ನ ವ್ಯಕ್ತದ ವ್ಯಕ್ತಿ ಅಂತ ತಿಳ್ಕೊಂಡು ಇವನಿಗೆ ಪದ್ಮವಿಭೂಷಣ ಕೊಟ್ಟರು. ಅಥವಾ ದಲಿತರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ 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 ಧರ್ಮಾಧಿಕಾರಿ ಆಗಿದೆ ತಿಳ್ಕೊಂಡು ಪದ್ಮವಿಭೂಷಣ ಕೊಟ್ಟರು. ಅಥವಾ ಸರ್ಕಾರದಿಂದ ಬಂದಿರತಕ್ಕಂಥ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ತನ್ನ ಕುಟುಂಬಕ್ಕೆ ಮಾಡ್ಕೊಂಡು ಐಷಾರಾಮಿ ಜೀವನ ನಡೆಸಕದಂತ ತಿಳ್ಕೊಂಡ ಇವನಿಗೆ ಪದ್ಮವಿಭೂಷಣ ಕೊಟ್ಟರು. ಅಥವಾ 4,000 ಎಕರೆ ಮೇಲ್ಪಟ್ಟ ಜಮೀನ ತನ್ನ ಕುಟುಂಬಕ್ಕಾದಂತ ತಿಳ್ಕೊಂಡು ಇವನಿಗೆ ಪದ್ಮವಿಭೂಷಣ ಕೊಟ್ಟರು. ಅಥವಾ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಂತಂದು ಹೆಸರಿಲ್ಲ, ದ ಇನ್ಸ್ಟಿಟ್ಯೂಷನ್ ಆಫ್ ಧರ್ಮಸ್ಥಳ ಅಂತಂದ ಇಟ್ಕೊಂಡು ಕೂತ ಅಂತ ತಿಳ್ಕೊಂಡ ಇವನಿಗೆ ಪದ್ಮವಿಭೂಷಣ ಕೊಟ್ಟರು. ಅಥವಾ ರಾಜಕೀಯ ನಾಯಕರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂದ್ರೆ ಅವರಿಗೆ ಕಪ್ಪು ಹಣ ಬೇಕಾಗಿತ್ತಲ್ಲ, ಆ ಕಪ್ಪು ಹಣ ನಾವು ಕೊಟ್ಟಿರ್ತಕ್ಕಂಥ ಹಣ, ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಹಣ ಈ ವೀರೇಂದ್ರ ಹೆಗಡೆ ಆ ರಾಜಕೀಯ ನಾಯಕರಿಗೆ ಚುನಾವಣೆಯನ್ನ ಎದುರಿಸಕ್ಕೆ ಕೊಟ್ಟಿದ ಅಂತ ತಿಳ್ಕೊಂಡ ಪದ್ಮವಿಭೂಷಣ ಕೊಟ್ಟರು. ಅಥವಾ ಈ ಮಿಂಡ್ರಿ ಮೀಡಿಯಾಗಳು ಎಲ್ಲ ಕೂಡ ಈ ವೀರೇಂದ್ರ ಹೆಗಡೆ ಅವರ ಕೈಯಲ್ಲಿ ಅದಾವ ತಿಳ್ಕೊಂಡ ಇವನಿಗೆ ಪದ್ಮವಿಭೂಷಣ ಕೊಟ್ಟರು. ಅಥವಾ
ಎಲ್ಲ ಬಡ ಭಕ್ತಾದಿಗಳ ಹಿಂದೂ ಧರ್ಮದ ನನ್ನಂಥ ಹಿಂದೂ ಧರ್ಮದ ಭಕ್ತಾದಿಗಳ ಹಣವನ್ನು ತಿಂದಿ ಹೇಗಾಗದೀಪ ನಿನ್ನ ಹತ್ರ ದುಡ್ಡು ಭಾಳ ಅದ, ನಿನ್ನೆ ಏನಾದರೂ ನಾವು ಒಳಗಡೆ ಹಾಕಿದ್ದು, ನಿನ್ನ ಮೇಲೆ ಏನಾದರೂ ಕೇಸ್ ಮಾಡಿದಪ್ಪ ಅಂದ್ರೆ ಸರಿ ಅನ್ಸಂಗಿಲ್ಲ, ನಮಗೆ ನಾಳೆ ದುಡ್ಡು ಸಿಗಂಗಿಲ್ಲ ತಿಳ್ಕೊಂಡು ನಿನಗೆ ಪದ್ಮವಿಭೂಷಣ ಕೊಟ್ಟರು. ಯಾವುದಕ್ಕೆ ಪದ್ಮವಿಭೂಷಣ ಕೊಟ್ಟರು ಅಂತಕ್ಕಂಥದ್ದು ಯುವತಿಯು ಕೂಡ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಮಾಜದ ಒಬ್ಬ ಸಾಧಕನಿಗೆ ಪದ್ಮವಿಭೂಷಣ ಕೊಡ್ತಾರ. ಆಯಾ ಕ್ಷೇತ್ರಗಳಲ್ಲಿ ಬಾಧಕರಿಗೆ ಕೊಡುವುದು ನಾನು ನೋಡಿದ್ದು ಈ ಒಂದು ಪ್ರಕರಣದಲ್ಲಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಂಧನ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಅಂತಕ್ಕಂಥ ವಿಷಯಗಳನ್ನ ಬಿತ್ತರಿಸ್ತಾರ. ಅದೇ ಇಲ್ಲಿವರೆಗೂ ಕೂಡ ಆ ಹರ್ಷೇಂದ್ರ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಈ ವೀರೇಂದ್ರ ಹೆಗಡೆ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಇವ್ರನ್ನ ಯಾರೂ ಕೂಡ ಇಲ್ಲಿವರೆಗೂ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಮುಂಬರ್ತಕ್ಕಂಥ ಚುನಾವಣೆಗಳದಾವ. ಮುಂಬರ್ತಕ್ಕಂಥ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ಸ್ಲೋ ಮಾಡ್ತಾ ಇದ್ದ. ಇಲ್ಲಿ ಏನಾದರೂ ಇವನನ್ನು ನಾವು ಅರೆಸ್ಟ್ ಮಾಡಿದ್ವು, ಈ ಪಾಪಿಯನ್ನು ಅರೆಸ್ಟ್ ಮಾಡಿದ್ವು, ಇಲ್ಲಿ ಯಾರೂ ಕೂಡ ವೀರೇಂದ್ರ ಹೆಗಡೆ ಅವರ ಅತ್ಯಾಚಾರಿಗಳು ತಂದು ಯಾರೂ ಹೇಳಿಲ್ಲ. ಅತ್ಯಾಚಾರಿಗಳಿಗೆ ರಕ್ಷಣೆ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗೊತ್ತದೇ ಇಲ್ಲ, ಎಲ್ಲ ಗೊತ್ತಿದ್ದು ಕೂಡ ರಕ್ಷಕನಾಗಿ ಭಕ್ಷಕನಾಗಿ ನಿಲ್ತಿರ್ತಕ್ಕಂಥ ವ್ಯಕ್ತಿ, ಇವನನ್ನು ಯಾರೂ ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ. ಹಾಗಾದರೆ ಈ ವ್ಯಕ್ತಿಗೆ ಭಾರತ ರತ್ನ ಸಿಗ್ತದೆ ಇಲ್ಲ? ಸಿಕ್ಕರೂ ಅಚ್ಚರಿ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಹೆಂಗದಪ್ಪ ಅಂದ್ರೆ ಒಬ್ಬ ಮೇಲೆ ಅಪವಾದ ಹಾಕಿದ್ದ, ಅವನ ಹತ್ರ ದುಡ್ಡಿತ್ತು, ಅವನ ಹತ್ರ ಅಧಿಕಾರ ಇತ್ತು, ಅವನಿಗೆ ರಾಜಕೀಯ ಬೆಂಬಲ ಇತ್ತು, ಆ ವ್ಯಕ್ತಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕರೆದು ಕೆರದಲ್ಲಿ ಹೊಡೆಯಂದ ಸರ್ವಜ್ಞ ಅಲ್ಲ, ಅವನಿಗೆ ಕರೆದು ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ ಅನೇಕ ಪ್ರಶಸ್ತಿಗಳನ್ನ ಕೊಟ್ಟು ಬಿಡ್ತಾರೆ ಅವರಿಗೆ. ಯಾಕಂದ್ರೆ ಜನ ಏನೂ ಮಾತಾಡಬಾರ್ದು. ಯಾಕಂದ್ರೆ ವೀರೇಂದ್ರ ಹೆಗಡೆ ಮಾಡಿದ್ದ ಅದನ್ನ, ತನ್ನ ಮೇಲೆ ಆಪಾದನೆಗಳು ಮುಂದೆ ಬರ್ತಾವ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ನರೇಂದ್ರ ಮೋದಿ ಅವ್ರನ್ನ ಕರೆಸಿದ್ರು, ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಕರೆಸಿದ್ರು. ಈಗಿನ ನಾಯಕರು ಬಿಡ್ರಿ, ಕರೀಲಿಲ್ಲ ಅಂದ್ರೂ ಊಟಕ್ಕೆ ಹೋಗ್ತಾವೆ, ನಾಚಿಕಿಲ್ಲ ಇವಕ್ಕೆ. ಈಗೂನಕ್ಕೇನು ಸಂಬಂಧ ಇಲ್ಲ, ಇಲೆಕ್ಷನ್ಗೆ ಇವಕ್ಕೆ ಸ್ಪರ್ಧೆ ಮಾಡೋಕ್ಕೆ ಇವ್ರು ದುಡ್ಡು ಕೊಡ್ತಿಲ್ಲ, ಇವು ಹೋಗಿ ಅಲ್ಲಿ ಹೇಳಿ ತಿಳ್ಕೊಂಡು ಬೀಳ್ತಾವೆ. ಈಗಿನೂ ಬೇರೆ ಇವು. ಸೊ ಪ್ರಧಾನಿಗಳು ಬರ್ತಾರ, ಮುಖ್ಯಮಂತ್ರಿಗಳು ಬರ್ತಾರ, ಎಲ್ಲರೂ ಕರೆಸ್ತಾನೆ. ಇವು ಯಾಕೆ ಹೇಳ್ರಿ? ತಾ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿ ಹಾಕಬೇಕು. ನನ್ನ ಹತ್ರ ಗಣ್ಯ ದೊಡ್ಡ ವ್ಯಕ್ತಿಗಳು ಬರ್ತಾರ, ಅದು ಜನರಿಗೆ ತೋರಿಸ್ಕೊಳಕಿದ್ದು, ಆದರೆ ಒಳಗೆ ತುಂಬಿರ್ತಕ್ಕಂಥದ್ದು ಕಾಮ, ಕ್ರೋಧ, ಮದ, ಮಸ್ತರ್ ಅಂತಕ್ಕಂಥದ್ದು. ಆದರೆ ಈ ವೀರೇಂದ್ರ ಹೆಗಡೆಯ ದಂಧೆ ಏನಾಗ್ಯದಪ್ಪ ಅಂದರೆ ಇವತ್ತು ಲಾಸ್ ಆಗ್ಯದ. ನನ್ನ ಮಂಜುನಾಥ ಸ್ವಾಮಿಯನ್ನು ಇಟ್ಕೊಂಡ ಇವೇನು ದಂಧೆ ಮಾಡ್ತಾ ಇದ್ದಲ್ಲ, ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಲ್ಲ, ಜನರ ಆಸ್ತಿಯನ್ನು ನುಂಗಿ ನೀರು ಮಾಡಿ ಕುಡಿದಿದ್ದಾನಲ್ಲ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದ್ರು ಕೂಡ ಒಂದು ಶಬ್ದ ಕೂಡ ಮಾತಾಡಲಿಲ್ಲಲ್ಲ, ಇವನು ದಂಧೆ ಇವತ್ತು ಲಾಸ್ ಆಗ್ಯದ. ಇದು ಬರ್ತಾ ಲಾಸ್ ಆಗಿದೆ. ಯಾಕೆಂದ್ರೆ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಬಸವನರು ತತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡುವನಯ್ಯ, ಎನ್ನ ಕಾಲೇ ಕಂಬದೆ ಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಿಸವಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವರ ತತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಬೇಡ ನಮಗೆ ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ನಮ್ಮ ಮನೆಯಲ್ಲೇ ಧರ್ಮಸ್ಥಳವನ್ನು ಸೃಷ್ಟಿ ಮಾಡ್ಕೊಳ್ತೀವಿ, ಮನೆಯಲ್ಲೇ ಮಂಜುನಾಥನನ್ನು ಸೃಷ್ಟಿ ಮಾಡ್ಕೊಳ್ತೀವಿ ನಾವು. ಯಾಕಂದ್ರೆ ನಮ್ಮ ಮನಸ್ಸಿನ ತನ್ನನ್ನು ತಾರಿತಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ಈ ವೀರೇಂದ್ರ ಹೆಗಡೆ ಇವೇನು ಅದಾನಲ್ಲ, ಇವನು ಬೇರೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಹೋಗಿದ್ದ ಗೊತ್ತಿಲ್ಲ ಇವನಿಗೆ. ಇವನಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಿಟ್ಟರೆ ಬೇರೆ ಹಿಂದೂ ಧರ್ಮದಲ್ಲಿ ದೇವರುಗಳೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವುದೂ ಒಂದು ದೇವಸ್ಥಾನಕ್ಕೆ ಹೋಗಿ ಕೂಡ ಇವನು ಕೈ ಮುಗಿದು ನಿಂತಿರ್ತಕ್ಕಂಥ ಉದಾಹರಣೆ ಇಲ್ಲ. ಆ ಎಲ್ಲದರ ಪಾಪ ಇವತ್ತು ಅವನಿಗೆ ಬಿಸ್ನೆಸ್ಸಲ್ಲಿ ಲಾಸ್ ತಂದಿದೆ. ಬರ್ತಾ ಏನಾಗ್ತದಪ್ಪ ಅಂದ್ರೆ, ಯಾವ ನನ್ನ ಧರ್ಮದ ದೇವರನ್ನು, ನನ್ನ ಮಂಜುನಾಥನನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಲ್ಲ, ಆ ವ್ಯಕ್ತಿ ಧರ್ಮಸ್ಥಳದ ನೇತ್ರಾವತಿ ದಡದಲ್ಲಿ ರಕ್ತಾಕಾರಿ ಸಾಯ್ತಕ್ಕಂಥ ಸಂದರ್ಭ ಬಂದೇ ಬರ್ತದೆ. ನೋಡ್ತಾ ಹೋಗ್ರಿ ನೀವು. ಯಾವ SIT ನ್ಯಾಯ ಕೊಡೋದು ಬೇಡ, ಯಾವ ಕೋರ್ಟ್ ನ್ಯಾಯ ಕೊಡೋದು ಬೇಡ, ಯಾವ ಪೊಲೀಸ್ ಇಲಾಖೆ ನ್ಯಾಯ ಕೊಡೋದು ಬೇಡ, ಯಾರು ಕೂಡ ಕೊಡೋದು ಬೇಡ. ಮಂಜುನಾಥ ಸ್ವಾಮಿ ಅವನಿಗೆ ತಕ್ಕ ಶಾಸ್ತ್ರಿಯನ್ನು ಕಲಿಸ್ತಾನೆ ಅನ್ನೋದು ಗೊತ್ತದ. ಸೊ ಒಂದು ಖುಷಿ ವಿಚಾರ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಈ ಕಡೆ ಬಿಸ್ನೆಸ್ ಲಾಸ್ ಅಲ್ಲದ. ಸೊ ಎರಡೂ ಕೂಡ ಖುಷಿ ವಿಚಾರ. ಮತ್ತೆ ಬರ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.